ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಬಂದು ಟೊಮೊಟೊ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ. ಯಾವುದೇ ರೀತಿ ಕೆಮಿಕಲ್ ಆಗಲಿ ಏನೂ ಯೂಸ್ ಮಾಡೋದು ಬೇಡ. ಈಸಿಯಾಗಿ ಸಿಂಪಲ್ಲಾಗಿ ಒಳ್ಳೆ ಹೆಲ್ತಿ ಟೊಮೊಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಟೊಮೊಟೊನ ಒಂದು ಪಾತ್ರೆಯಲ್ಲಿ ಹಾಕಿ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ. ಬೆಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಈ ಥರ ಸಿಪ್ಪೆ ಎಲ್ಲ ಓಪನ್ ಆಗಿರುತ್ತೆ. ಆವಾಗ ಟೊಮೊಟೊ ನೀಟಾಗಿ ಬೆಂದಿದೆ ಅಂತ. ಫುಲ್ ಹಣ್ಣಾಗಿರೋ ಜಾಮೂನ್ ಟೊಮೊಟೊ ತೊಗೊಳ್ಳಿ, ಅದಾದರೆ ಹುಳಿ ಇರೋದಿಲ್ಲ, ಸಾಸ್ ಚೆನ್ನಾಗಾಗುತ್ತೆ. ಅದಾದಮೇಲೆ ಟೊಮೊಟೊನ ತಣ್ಣಗೆ ಹಾಕಿಬಿಡಿ. ಅದು ತಣ್ಣಗಾದಮೇಲೆ ಒಂದು ಜಾರಿಗೆ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ. ಫಿಲ್ಟ್ರ್ ಮಾಡ್ದಂಗೆ ಹಂಗೆ ಸಾಸ್ ಮಾಡಿದ್ರೆ ಅದರಲ್ಲಿ ಟೊಮೊಟೊ ಹಣ್ಣಿನ ಬೀಜ ಸಿಪ್ಪೆ ಎಲ್ಲ ಹಾಗೇ ಇರುತ್ತೆ. ಸೊ ನೀಟಾಗಿ ಫಿಲ್ಟ್ರ್ ಮಾಡ್ಕೊಬೇಕು. ಸ್ವಲ್ಪನೇ ನೀರು ಹಾಕಿ ಫಿಲ್ಟ್ರ್ ಮಾಡಿ ಆದಮೇಲೆ ಅದನ್ನು ಒಂದು ಕುದಿಯೋಕ್ಕೆ ಇಡಬೇಕು. ಕುದಿಯೋಕ್ಕೆ ಇಡಬೇಕಾದ್ರೆ ಸ್ವಲ್ಪ ಖಾರದ ಪುಡಿ, ಉಪ್ಪು, ರುಚಿಗೆ ನಿಮಗೆ ಎಷ್ಟು ಬೇಕು ಆ ಥರ. ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಅದಾದಮೇಲೆ ಕಾರ್ನ್ಫ್ಲೋರ್ ಬರುತ್ತಲ್ಲ ಅದು, ಬೆಲ್ಲ. ಕಾರ್ನ್ಫ್ಲೋರನ್ನ ಏನು ಮಾಡಬೇಕಂದ್ರೆ ನೀರಲ್ಲಿ ಗಂಟಿಲ್ದಂಗೆ ನೀಟಾಗಿ ಕಲಸಿ ಅದು ಕುದಿಬೇಕಾದ್ರೆ ಹಾಕಬೇಕಾಗುತ್ತೆ. ಬೆಲ್ಲ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಬೆಲ್ಲ ಹಾಕಿ, ಬೆಲ್ಲದ ಪುಡಿ ಇದಿಷ್ಟು ಹಾಕಿ ನೀಟಾಗಿ ಒಂದೆರಡು ಕುದಿಸ್ತಾ ಇರಬೇಕು. ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕಿಲ್ಲ ಅಂದರೆ ಗಂಟಾಗುತ್ತೆ. ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ ಅದಕ್ಕೆ. ಅದು ಒಂದು ಕುದಿ ನೀಟಾಗಿ ಬಂದಿದೆ ಆದಮೇಲೆ ನಿಮಗೆ ಫುಡ್ ಕಲರ್ ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಣ್ಣ ಉರಿಯಲ್ಲಿ ಒಂದು 5 ಮಿನಿಟ್ಸ್ ನೀಟಾಗಿ ಅದನ್ನು ಬೇಯಿಸಿದ್ರೆ ಟೊಮೊಟೊ ಸಾಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ, ಟೊಮೊಟೊ ಸಾಸ್ ರೆಡಿ ಆಯಿತು. ಇವಾಗ ಚಿಲ್ಲಿ ಸಾಸ್ ಹಂಗೆ ಫಸ್ಟು ಹಸಿಮೆಣ್ಸಿಕಾಯಿನ ಬೇಯಲಿಕ್ಕೆ ಇಡಬೇಕು. ಅದು ಒಂದು 5 to 10 ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡು ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ, ಬೇಕಾದರೆ ಶುಂಠಿ ಹಾಕ್ಕೊಬೋದು, ಇದು ಮೂರನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಸೇಮ್ ಫಿಲ್ಟ್ರ್ ಮಾಡ್ಕೊಬೇಕು ನೀಟಾಗಿ. ಅದ್ರ ಬೀಜ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಅಷ್ಟೇ ಸ್ವಲ್ಪ ನೀರು ಹಾಕಿ ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ. ಫಿಲ್ಟ್ರ್ ಮಾಡ್ಕೊಂಡು ಆದಮೇಲೆ ಅದನ್ನು ಮತ್ತೆ ಒಂದು ಕುದಿಸ್ಕೊಳ್ಬೇಕು. ಕುದಿಸ್ಕೊಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾರ್ನ್ಫ್ಲೋರ್, ಸೇಮ್ ನೀರಲ್ಲಿ ಯಾವ ಥರ ಮಿಕ್ಸ್ ಮಾಡಿ ಕಾರ್ನ್ಫ್ಲೋರನ್ನು ಹಾಕಿದ್ವಿ ಅದೇ ಥರ ಕಾರ್ನ್ಫ್ಲೋರನ್ನು ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಟೊಮೊಟೊ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.